ಹಾಯ್ ಫ್ರೆಂಡ್, ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನ್ ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಜೊತೆ ರಿವ್ಯೂ ಮಾಡಲ್ಪಟ್ಟಿರೋದು ಮೈಕ್ರೋ ಓವನ್. ಈ ಒಂದು LG ಕಂಪನಿದು ಇವತ್ತು ಮೈಕ್ರೋ ಓವನ್ ನ ಅನ್ಬಾಕ್ಸ್ ಮಾಡ್ತೀನಿ ಮತ್ತೆ ಅದ್ರ ರಿವ್ಯೂ ಮಾಡ್ತೀನಿ. ಎಲ್ಲರಿಗೂ ಒಂದು ಕ್ವಶನ್ಸ್ ಇರುತ್ತೆ, ಮೈಕ್ರೋ ಓವನ್ ನ ಯಾವ ತರ ನಾವು ಚೂಸ್ ಮಾಡ್ಕೋಬೇಕು, ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ಮತ್ತೆ ಎಷ್ಟು ಜನ ಕೆಪಾಸಿಟಿಗೆ ಯಾವ ತರ ಮೈಕ್ರೋ ಓವನ್ ಚೂಸ್ ಮಾಡ್ಕೋಬೇಕು, ಅದ್ರ ಸ್ಪೆಸಿಫಿಕೇಶನ್ ಏನು ಅಂತ ಅಂದ್ಬಿಟ್ಟು ಸುಮಾರು ಕ್ವಶನ್ಸ್ ಗಳಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಆ ಎಲ್ಲಾ ಕ್ವಶನ್ಗೂ ನನಗೆ ಎಷ್ಟು ನಾಲೆಡ್ಜ್ ಇದೆ ಅಷ್ಟು ನಿಮ್ಗೆ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇದು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇವಾಗ ನಾನು ಫಸ್ಟ್ ಕ್ವಶನ್ಸ್ ಗಳು ನಿಮ್ ತಲೆ ಇರ್ಬೋದು. ಮೈಕ್ರೋ ಓವನ್ಸ್ ಅಂತ ಅಂದ್ರೆ ಏನು, ಅದು ಯಾವ ತರ ನಾವು ಸ್ಪೆಸಿಫಿಕೇಶನ್ ಚೂಸ್ ಮಾಡ್ಕೋಬೇಕು, ಅದ್ರಲ್ಲಿ ಏನ್ ಸ್ಪೆಸಿಫಿಕೇಶನ್ ಅಂತ ಇವಾಗ ಮೈಕ್ರೋ ಓವನ್ಸ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಸೋಲೋ ಮೈಕ್ರೋ ಓವನ್ಸ್, ಎರಡನೇದು ಬಂದ್ಬಿಟ್ಟು ಗ್ರಿಲ್ ಮೈಕ್ರೋ ಓವನ್ಸ್, ಮೂರನೇದು ಬಂದ್ಬಿಟ್ಟು ಕನ್ವೆನ್ಷನಲ್ ಮೈಕ್ರೋ ಓವನ್ಸ್. ಸೋಲೋ ಮೈಕ್ರೋ ಓವನ್ಸ್ ಅಂತ ಅಂದ್ರೆ ಬರೀ ಕೇವಲ ಅದು ನಿಮ್ಗೆ ರೀಹೀಟ್ ಮಾಡ್ಕೊಳ್ಳೋಕೆ ಮತ್ತೆ ಏನಾದ್ರು ಬಾಯ್ಲ್ ಮಾಡ್ಕೊಳ್ಳೋಕೆ ಈ ತರದಕ್ಕೆ ಮಾತ್ರ ಯೂಸ್ ಮಾಡಬಹುದು. ಸೆಕೆಂಡ್ ಬಂದು ಗ್ರಿಲ್ ಮೈಕ್ರೋ ಓವನ್ಸ್. ಗ್ರಿಲ್ ಮೈಕ್ರೋ ಓವನ್ಸ್ ಬಂದ್ಬಿಟ್ಟು ನಿಮ್ಗೆ ಈಗ ಬಾರ್ಬಿಕ್ಯೂ ಮಾಡ್ಬೇಕು, ಇಲ್ಲ ಪನೀರ್ ಟಿಕ್ಕಾ ಆ ತರ ಏನಾರ ಬಾರ್ಬಿಕ್ಯೂಸ್ ಕಡೆ ಏನಾರ ಮಾಡ್ಬೇಕು ಅಂತಂದ್ರೆ ನಾವು ಗ್ರಿಲ್ ಮೈಕ್ರೋ ಓವನ್ಸ್ ನ ಚೂಸ್ ಮಾಡ್ಬೇಕು. ಥರ್ಡ್ ಬಂದ್ಬಿಟ್ಟು ಮೂರನೇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕನ್ವೆನ್ಷನಲ್ ಮೈಕ್ರೋ ಓವನ್ಸ್. ಕನ್ವೆನ್ಷನಲ್ ಮೈಕ್ರೋ ಓವನ್ಸ್ ಅಂದ್ರೆ ಇವಾಗ ನಾವು ಯಾವ್ದಾದ್ರು ಬೇಕರಿ ಐಟಮ್ಸ್, ಬೇಕಿಂಗ್ ಐಟಮ್ಸ್ ಮಾಡ್ಬೇಕು, ಕೇಕೆ ಆಗ್ಲಿ, ಪಿಜ್ಜಾನೇ ಆಗ್ಲಿ, ಬ್ರೆಡ್ ಆಗ್ಲಿ, ಬಿಸ್ಕೆಟ್ಸ್ ಆಗ್ಲಿ, ಈ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಬೇಕರಿ ಐಟಮ್ಸ್ ಎಲ್ಲ ನಾವು ಮಾಡ್ಬೇಕಂತ ಅಂದ್ರೆ ನಮ್ಮ ಒಂದು ಮೈಕ್ರೋ ಓವನ್ ಅದು ಕನ್ವೆನ್ಷನಲ್ ಮೈಕ್ರೋ ಓವನ್ ಆಗಿರಬೇಕು. ಕೆಲವೆಲ್ಲ ಈಗ ಮೈಕ್ರೋ ಓವನ್ಸ್ ಅಲ್ಲಿ ಹೇಳಿದಲ್ಲ 3 ಟೈಪ್ಸ್ ಬರುತ್ತೆ. ಕೆಲವೆಲ್ಲ ಏನ್ ಮಾಡ್ತವೆ, ಬರೀ ಸೋಲೋ ಮೈಕ್ರೋ ಓವನ್ಸ್ ಅಂತಾನೆ ಬರ್ತವೆ. ಅದನ್ನ ಜಸ್ಟ್ ಹೀಟಿಂಗ್ ಪರ್ಪಸ್, ರೀಹೀಟ್ ಪರ್ಪಸ್ ಮತ್ತೆ ಬಿಸಿ ಮಾಡ್ಕೊಳಕ್ಕೆ ಆ ತರದಕ್ ಮಾತ್ರ ಆ ಒಂದು ನಾರ್ಮಲ್ ಸೋಲೋ ಮೈಕ್ರೋ ಓವನ್ಸ್ ನ ಯೂಸ್ ಮಾಡಬಹುದು. ನಾವೇನಾದ್ರೂ ಬೇಕರಿ ಐಟಮ್ಸ್ ನ ಆತರ ನಾವೇನಾದ್ರು ಮಾಡ್ಬೇಕು ಮನೇಲಿ ಅಂತಂದ್ರೆ ನಮ್ಗೆ ಕನ್ವೆನ್ಷನಲ್ ಮೈಕ್ರೋ ಓವನ್ಸೇ ಬೇಕು. ನಾರ್ಮಲ್ ಇವಾಗ ಮೈಕ್ರೋ ಓವನ್ಸ್ ತಗೊಂಡು ಸೋಲೋ ಮೈಕ್ರೋ ಓವನ್ಸ್ ತಗೊಂಡು ನಾವು ಬೇಕರಿ ಐಟಮ್ಸ್ ಮಾಡ್ಬೇಕು ಅಂತಂದ್ರೆ ಅದು ಆಗಲ್ಲ. ಯಾಕೆ ಅಂತಂದ್ರೆ ಸೋಲೋ ಮೈಕ್ರೋ ಓವನ್ಸ್ ಅಲ್ಲಿ ಸೋಲೋ ಅಂತಂದ್ರೆ ಬರೀ ಒಂದೇ ಆಪರೇಷನ್ ಮಾಡಬಹುದು, ಬರೀ ಹೀಟಿಂಗ್ ಆಪರೇಷನ್. ನಾವು ಏನಾದ್ರು ಈ ತರ ಬೇಕರಿ ಐಟಮ್ಸ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ನಮ್ಗೆ ಕನ್ವೆನ್ಷನಲ್ ಮೈಕ್ರೋ ಓವನ್ಸೇ ಬೇಕು. ಥರ್ಡ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಈಗ ಗ್ರಿಲ್ ಯಾವ್ದಾದ್ರು ಈಗ ಬಾರ್ಬಿಕ್ಯೂಸ್ ತರ ನಾವು ಮಾಡ್ಬೇಕು ಅಂತಂದ್ರೆ ಆ ಒಂದು ಮೈಕ್ರೋ ಓವನ್ ಏನ್ ಮಾಡಬೇಕು, ಗ್ರಿಲ್ಗೆ ಸಪೋರ್ಟ್ ಇರಬೇಕು. ಇವಾಗ ಆಲ್ಮೋಸ್ಟ್ ಕೆಲವೆಲ್ಲ ಟಾಪ್ ಬ್ರಾಂಡ್ಸ್ ಗಳಲ್ಲಿ ಒಂದು ಟಾಪ್ ಮಾಡೆಲ್ಸ್ ಗಳು ಏನೇನ್ ಮಾಡ್ತವೆ, ಇದು ಮೂರು ಸಹ ಇಂಟಿಗ್ರೇಟೆಡ್ ಆಗಿರುತ್ತೆ. ಯಾವುದು ಸೋಲೋ ಮೈಕ್ರೋ ಓವನ್ಸ್ ತರನು ಕೆಲಸ ಮಾಡುತ್ತೆ ಹೀಟಿಂಗ್ ಪರ್ಪಸ್, ಸೆಕೆಂಡ್ ಬಂದು ಗ್ರಿಲ್ಲಿಂಗ್ ಕೆಲಸನೂ ಮಾಡುತ್ತೆ, ಥರ್ಡ್ ಬಂದು ಕನ್ವೆನ್ಷನಲ್ ಕೆಲಸನೂ ಮಾಡುತ್ತೆ. ಈ ತರ ಮೈಕ್ರೋ ಓವನ್ಸ್ ಗಳಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಆಲ್ ಇನ್ ಒನ್ ಮೈಕ್ರೋ ಓವನ್ಸ್, ಆಲ್ ಇನ್ ಒನ್ ಕನ್ವೆನ್ಷನಲ್ ಮೈಕ್ರೋ ಓವನ್ಸ್. ಈ ತರ ಡಿಫ್ರೆಂಟ್ ಆಗಿ ನಾವು ಅದನ್ನ ಕರಿತೀವಿ. ನೀವು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ಜಸ್ಟ್ ನನಗೆ ಏನಪ್ಪಾ ಬಿಸಿ ಮಾತ್ರ ಮಾಡ್ಕೊಳಕ್ ಬೇಕು, ಇನ್ನೇನ್ಕು ಬೇಡ ಅನ್ನೋದಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಸೋಲೋ ಮೈಕ್ರೋ ಓವನ್ಗೆ ಹೋಗಿ. ಅದ್ರಲ್ಲಿ ಏನು ತೊಂದರೆ ಇಲ್ಲ. ಅದು ಏನಾಗುತ್ತೆ, ಪ್ರೈಸು ಸೋಲೋ ಮೈಕ್ರೋ ಓವನ್ಸ್ ಸ್ವಲ್ಪ ಕಡಿಮೆ ಇರ್ತವೆ, ಸ್ಟಾರ್ಟಿಂಗ್ ರೇಂಜಸ್ ಗಳು ಇರ್ತವೆ. ಸೆಕೆಂಡ್ ಬಂದ್ಬಿಟ್ಟು ಮೈಕ್ರೋ ಓವನ್ಸ್ ನ ಯಾವ ತರ ಸ್ಪೆಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್. ಮೈಕ್ರೋ ಓವನ್ಸ್ ನ ಸ್ಪೆಸಿಫೈ ಮಾಡೋದು ಒಂದು ಮೇನ್ ಕ್ಯಾಟಗರಿ ಇರುತ್ತೆ. ಒಂದು ಬಂದ್ಬಿಟ್ಟು ಅದ್ರದ್ದು ಕೆಪಾಸಿಟಿ ಅಂದ್ರೆ ಅದ್ರದ್ದು ವಾಲ್ಯೂಮ್ ಕೆಪಾಸಿಟಿ, ಎಷ್ಟು ಲೀಟರ್ ಅದು ವಾಲ್ಯೂಮ್ ಕೆಪಾಸಿಟಿ. ಈಗ ಫಾರ್ ಎಕ್ಸಾಂಪಲ್ ಕೆಲವೆಲ್ಲ 15 ಲೀಟರ್ಸ್ ಇರ್ತವೆ, ಕೆಲವೆಲ್ಲ 20 ಲೀಟರ್ಸ್ ಇರ್ತವೆ, ಕೆಲವು 25 ಲೀಟರ್ಸ್ ಇರ್ತವೆ, ಕೆಲವು 32 ಲೀಟರ್ಸ್. ಈ ತರ ಡಿಫ್ರೆಂಟ್ ವಾಲ್ಯೂಮ್ ಕೆಪಾಸಿಟಿಗಳು ಇರ್ತವೆ. ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಬ್ಬರಿಗೆಲ್ಲ ಏನೋ 20 ಲೀಟರ್ಸ್ ಒಂದು ಕೆಪಾಸಿಟಿ ಇರೋದಿದ್ರೆ ಸಾಕು. ನಾವು ಜಾಸ್ತಿ ದೊಡ್ಡ ಐಟಮ್ಸ್ ಗಳೆಲ್ಲ ನಾವು ರೆಸಿಪೀಸ್ನ ನಾವು ಲಾರ್ಜ್ ಕ್ವಾಂಟಿಟಿ ನಾವು ರೆಸಿಪಿನ ಮಾಡ್ಬೇಕು ಅಂತಂದ್ರೆ ನಮ್ಗೆ ಲಾರ್ಜ್ ವಾಲ್ಯೂಮ್ ಮೈಕ್ರೋ ಓವನ್ಸ್ ಕಡೆ ನಮ್ಗೆ ಬೇಕಾಗುತ್ತೆ. ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು ನೆಕ್ಸ್ಟ್ ಅದ್ರದ್ದು ಪವರ್ ಕನ್ಸಂಪ್ಷನ್ ಎಷ್ಟು ಮಾಡುತ್ತೆ, ಯಾವ್ಯಾವ ಫಂಕ್ಷನ್ಸ್ಗೆ ಅದು ಪವರ್ ಕನ್ಸಂಪ್ಷನ್ ಎಷ್ಟು ಮಾಡುತ್ತೆ. ಹೈ ವ್ಯಾಟೇಜ್ ನಮ್ಗೆ ಮೈಕ್ರೋ ಓವನ್ಸ್ ಗಳೆಲ್ಲ ನಾವೇನ್ ಮಾಡ್ತೇವೆ, ಅದ್ರದ್ದು ಎಫಿಷಿಯನ್ಸಿ ಹೈ ಇರುತ್ತೆ. ಇದನ್ನ ನಾವು ಯಾವಾಗ್ಲೂ ನೋಡ್ಬೇಕು. ಒಂದ್ ಬಂದ್ಬಿಟ್ಟು ಅದ್ರದ್ದು ವಾಲ್ಯೂಮ್ ಕೆಪಾಸಿಟಿ ಎಷ್ಟಿದೆ, ನೆಕ್ಸ್ಟ್ ಅದ್ರದ್ದು ಪವರ್ ರೇಟಿಂಗ್ ಎಷ್ಟಿದೆ ಅನ್ನೋದು ಸಹ ನೋಡ್ಬೇಕು. ಇವಾಗೆಲ್ಲ ಅಡ್ವಾನ್ಸ್ ಎಲ್ಲ ಸ್ವಲ್ಪ ಪವರ್ ರೇಟಿಂಗ್ ಕಡಿಮೆ ಇತ್ತು ಅಂದ್ರೆ ಇನ್ವರ್ಟರ್ ಟೆಕ್ನಾಲಜಿ ಬಂದಿದೆ. ಆ ಇನ್ವರ್ಟರ್ ಟೆಕ್ನಾಲಜಿ ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಬಟ್ ಅದ್ರ ಎಫಿಷಿಯನ್ಸಿ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ಇದು ಮೂರನ್ನ ನಾವು ಏನ್ ಮಾಡ್ಬೇಕು, ಓವನ್ ಪರ್ಚೇಸ್ ಮಾಡ್ಬೇಕಾದ್ರೆ ಮೇನ್ ನೋಡ್ಬೇಕಾಗಿರೋದು. ಈಗ ನಿಮಗೆ ಕೆಲವೊಮ್ಮೆ ಅಂಗಡಿಗೆ ಹೋಗ್ತೀರಾ, ನಿಮ್ಗೆ ಗೊತ್ತೇ ಇರಲ್ಲ ಆಕ್ಚುಲಿ ಅವ್ರ ಶಾಪ್ ಅವ್ರು ಯಾವ್ದೊಂದು ಪ್ರಮೋಟ್ ಮಾಡ್ಬೇಕು ಅದನ್ನ ಪ್ರಮೋಟ್ ಮಾಡ್ಬಿಟ್ಟಿರ್ತಾರೆ.
ನಿಮ್ ರಿಕ್ವೈರ್ಮೆಂಟ್ ಏನೋ, ಅದಕ್ಕೆ ನಾವು ಯಾವ್ದು ಕೊಡ್ಬೇಕು ಅಂತ ಅಂದ್ರೆ ಅವ್ರು ಯೋಚನೆ ಮಾಡಲ್ಲ. ಅವ್ರದ್ದು ಯಾವ್ದು ಒಂದು ನಿಮ್ಗೆ ಸೆಲ್ ಮಾಡ್ಬೇಕು, ಅವ್ರಿಗೆ ಲಾಭ ಯಾವ್ದು ಬರುತ್ತೆ ಆ ತರದ್ದು ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಏನ್ ಮಾಡ್ತಾರೆ, ಸೆಲ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಒಂದು ನಾಲೆಡ್ಜ್ ಇರ್ಬೇಕು. ನಾವು ಒಂದು ವಸ್ತುನ ನಾವೇನೇ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಈ ವಸ್ತುನ ಸ್ಪೆಸಿಫಿಕೇಶನ್ ಯಾವ ತರ ನೋಡ್ಬಿಟ್ಟು ನಾವು ಪರ್ಚೇಸ್ ಮಾಡ್ಬೇಕು ಅನ್ನೋದು ಒಂದು ನಾಲೆಡ್ಜ್ ಇತ್ತು ಅಂತ ಅಂದ್ರೆ ನಮ್ಗೆ ಅಂಗಡಿಗೆ ಹೋದಾಗ ನಮ್ಗೆ ಈ ತರ ಅಲ್ಲಪ್ಪ, ಇದು ನನ್ನ ರಿಕ್ವೈರ್ಮೆಂಟ್ ಇದೆ, ಈ ತರ ಯಾಕೆ ಕೊಡ್ತಾ ಇದೀರಾ ಅಂತ ನಾವು ಅವ್ರನ್ನ ಕೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸುಮಾರು ಕಂಪನಿಗಳಲ್ಲೂ ಮೈಕ್ರೋ ಓವನ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಅದ್ರಲ್ಲಿ ನಾನ್ ಸಜೆಸ್ಟ್ ಮಾಡೋದು ಅಂತ ಅಂದ್ರೆ ರೆಪ್ಯೂಟೆಡ್ ಬ್ರ್ಯಾಂಡ್ ಗಳು ಯಾವಿರುತ್ತವೆ ಅದನ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ನೋದು ನನ್ನ ಉದ್ದೇಶ. ಇವತ್ತು ನಾನು ಪರ್ಚೇಸ್ ಮಾಡಿರೋದು LG ಇದು ಮೈಕ್ರೋ ಓವನ್. ಇದು ಬಂದು ಆಲ್ ಇನ್ ಒನ್ ಮೈಕ್ರೋ ಓವನ್. ಇದ್ರ ಮಾಡೆಲ್ ನಂಬರ್ ಬಂದ್ಬಿಟ್ಟು MJEN326PK ಅಂತ ಅಂದ್ಬಿಟ್ಟು ಇದ್ರ ಮಾಡೆಲ್ ನಂಬರು. ಇದ್ರ ಒಂದು ಟೋಟಲ್ ವಾಲ್ಯೂಮ್ ಎಷ್ಟಿದೆ ಅಂತ ಅಂದ್ರೆ 32 ಲೀಟರ್ಸ್ ಇದ್ರದ್ದು ವಾಲ್ಯೂಮ್ ಇದೆ. ಪವರ್ ಕನ್ಸಂಪ್ಷನ್ ಎಷ್ಟು ಅಂತಂದ್ರೆ 2400 ವ್ಯಾಟ್ಸ್. ಅಂದ್ರೆ ಡಿಫ್ರೆಂಟ್ ಲೈಕ್ ಮೈಕ್ರೋ ಓವನ್ಸ್ ಗಳು. ಈಗ ಇದು ಹೇಳಿದ್ರು ಆಲ್ ಇನ್ ಒನ್ ಇಂಟಿಗ್ರೇಟೆಡ್ ಮೈಕ್ರೋ ಓವನ್ಸ್. ಇಂಟಿಗ್ರೇಟೆಡ್ ಮೈಕ್ರೋ ಓವನ್ಸ್ ಇವಾಗ ಒಂದು ಬರೀ ಸೋಲೋ ಮೈಕ್ರೋ ಓವನ್ಸ್ ರನ್ ಆಗ್ಬೇಕಾದ್ರೆ ಇದೆ ಎಷ್ಟು ಒಂದು 900 ವ್ಯಾಟ್ಸ್ ಇದು ಪವರ್ ಕನ್ಸಂಪ್ಷನ್ ಮಾಡುತ್ತೆ. ನೆಕ್ಸ್ಟ್ ಹಾಗೇನೆ ಕನ್ವೆನ್ಷನಲ್ ಮಾಡ್ಬೇಕಾದಾಗ ಜಾಸ್ತಿ ಪವರ್ ನ ಇದು ಕನ್ಸಂಪ್ಷನ್ ಮಾಡುತ್ತೆ. ಗ್ರಿಲ್ಲಿಂಗ್ ಮಾಡ್ಬೇಕಾದಾಗ ಸ್ವಲ್ಪ ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಕನ್ವೆನ್ಷನಲ್ ಮಾಡ್ಬೇಕಾದ್ರೆ ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಕನ್ವೆನ್ಷನಲ್ ವರ್ಕ್ ಆಗ್ಬೇಕಾದಾಗ ಇಲ್ಲಿ ಮೈಕ್ರೋ ಓವನ್ಸ್ ರನ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಅಲ್ಲಿ ಹೀಟಿಂಗ್ ಎಲಿಮೆಂಟ್ಸ್ ಸಹ ರನ್ ಆಗ್ತಾ ಇರುತ್ತೆ. ಈ ಒಂದು ಮೈಕ್ರೋ ಓವನ್ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಇದು ಚಾರ್ಕೋಲ್ ಹೀಟಿಂಗ್ ಟೆಕ್ನಾಲಜಿ ಇದ್ರದ್ದು ಒಂದು ಸ್ಪೆಷಾಲಿಟಿ. ಇದು ನಮ್ ಚಾರ್ಕೋಲ್ ಹೀಟಿಂಗ್ ಟೆಕ್ನಾಲಜಿ ಇರೋದ್ರಿಂದ ನಾವು ಗ್ರಿಲ್ ಮಾಡ್ಬೇಕಾದಾಗ ಯಾವುದೇ ಆಗ್ಲಿ ನ್ಯಾಚುರಲ್ ಆಗಿ ನಾವು ಕೆಂಡದಿಂದ ಸುಟ್ರೆ ಯಾವ ತರ ಒಂದು ನಮ್ಮ ಪದಾರ್ಥಗಳು, ನಮ್ಮ ಅಡಿಗೆಗಳು ಯಾವ ತರ ನಾವು ಒಂದು ಕ್ರಿಸ್ಪಿಯಾಗಿ ಒಂದು ನ್ಯಾಚುರಲ್ ಆಗಿ ಟೇಸ್ಟ್ ಕೊಡುತ್ತೆ, ಆ ತರ ಟೇಸ್ಟ್ ಈ ಒಂದು ಚಾರ್ಕೋಲ್ ಹೀಟಿಂಗ್ ಇಂದ ನಾವು ಮಾಡ್ತು ಅಂತ ಅಂದ್ರೆ ನಮ್ಗೆ ಟೇಸ್ಟ್ ಕೊಡುತ್ತೆ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಏನೇನು ಒಳಗಡೆ ಕೊಟ್ಟಿದ್ದಾನೆ, ಇದು ಹೇಗಿದೆ, ಯಾವ್ಯಾವ ಒಳಗಡೆ ಕೊಟ್ಟಿರೋ ಐಟಮ್ಸ್ ಏನೇನ್ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇದ್ರ MRP ಬಂದ್ಬಿಟ್ಟು 32,799 ಇದೆ. ಇದರ ಮ್ಯಾನುಫ್ಯಾಕ್ಚರಿಂಗ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ವಸ್ತು ಪರ್ಚೇಸ್ ಮಾಡ್ಬೇಕಾದಾಗ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಮತ್ತೆ ಮಂತ್ ನೋಡ್ಬೇಕು. ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಸೆಪ್ಟೆಂಬರ್ 2023. ಯಾವುದೇ ಒಂದು ನೀವು ಹೇಳ್ತಾ ಇದೀನಲ್ಲ, ಆಫ್ಲೈನ್ ಇರ್ಲಿ ಆನ್ಲೈನ್ ಇರ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಇದನ್ನ ನೀವು ನೋಡ್ಬೇಕು. ಕೆಲವೊಮ್ಮೆ ಅಂಗಡಿಗಳಲ್ಲಿ ಏನ್ ಮಾಡ್ತಾನೆ, ತುಂಬಾ ಹಳೆ ಮಾಡೆಲ್ಗಳು ಇದ್ರು ಅದನ್ನ ನಿಮ್ಗೆ ಕೊಟ್ಬಿಡ್ತಾರೆ. ಬಟ್ ಹಳೆ ಮಾಡೆಲ್ ಇದ್ರು ಕೆಲವೇನಾಗ್ತವೆ, ತುಂಬಾ ಲಾಂಗ್ ರನ್ನಿಂಗ್ ಪ್ರಾಡಕ್ಟ್ ಗಳು ಇರ್ತವೆ. ಆದ್ರೆ ಅದು ಮ್ಯಾನುಫ್ಯಾಕ್ಚರಿಂಗು ಲೇಟೆಸ್ಟ್ ಆಗಿ ಇರಬೇಕು. ಇದು ಸುಮಾರು ವರ್ಷಗಳಿಂದ ಇದು ರನ್ನಿಂಗ್ ಇರೋ ಮಾಡೆಲ್, ಬಟ್ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ತುಂಬಾ ಲೇಟೆಸ್ಟ್ ಆಗಿ. ನೋಡಿ, ಸೆಪ್ಟೆಂಬರ್ 2023 ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ನೋಡಿ, ಇಲ್ಲಿ ಕೆಪಾಸಿಟಿನೂ ಕೊಟ್ಟಿದ್ದಾನೆ, 32 ಲೀಟರ್ ಕೆಪಾಸಿಟಿ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮಾಡೆಲ್ ನಂಬರ್ ಸಹ ಇಲ್ಲಿ ಕೊಟ್ಟಿದ್ದಾನೆ. ನಾನು ಹೇಳಿದ್ನಲ್ಲ MJEN326PK ಅಂತ ಅನ್ಬಿಟ್ಟು. ಈ ಒಂದು ಮೈಕ್ರೋ ಓವನ್ ನೀವೇನಾದ್ರು ಪರ್ಚೇಸ್ ಮಾಡ್ಬೇಕನ್ನೋದಿತ್ತು ಅಂತ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಫಸ್ಟ್ ಬಂದು ಇದು ಒಂದು ಬೇಸಿಕ್ ತವಾ ಒಂದು ಕೊಟ್ಟಿರ್ತಾನೆ. ಇದು ತವಾ ಅನ್ನೋದಕ್ಕಿಂತ ಇದು ಒಂದು ಮೇನ್ ಒಂದು ಎಲಿಮೆಂಟ್ ಇದೆ. ಆಕ್ಚುಲಿ ಇದ್ರಲ್ಲೇ ರೊಟೇಟ್ ಆಗುತ್ತೆ. ಏನೇ ನಾವು ಒಂದು ವಸ್ತುಗಳು ಏನೇನು ಇಡ್ಬೇಕಂತಂದ್ರು ಇದ್ರ ಮೇಲೆ ಸಹ ನಾವು ಇಡ್ಬೇಕಾಗತ್ತೆ. ಇದು ಫುಲ್ಲು ಗ್ಲಾಸ್ ಇರುತ್ತೆ, ತುಂಬಾ ಡೆಲಿಕೇಟ್ ಆಗಿರುತ್ತೆ, ಅದು ನೋಡ್ಕೋಬೇಕು ನಾವು. ಸೆಕೆಂಡ್ ಬಂದ್ಬಿಟ್ಟು ಇದು ನೋಡಿ, ಇದು ರೋಲಿಂಗ್ ಎಕ್ವಿಪ್ಮೆಂಟ್ ಇದೆ. ಆಕ್ಚುಲಿ ಇದ್ರ ಮೇಲೆ ಹೀಗೆ ಇದು ರೊಟೇಟ್, ಈ ಒಂದು ಇದ್ರ ಮೇಲೆ ಇದನ್ನ ನಾವು ಇಟ್ರೆ ಇದೇನ್ ಮಾಡುತ್ತೆ, ಫುಲ್ಲು ಫ್ರೀ ಮೂವ್ಮೆಂಟ್ ರೊಟೇಟ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ಒಂದು ರೋಲಿಂಗ್ ಎಕ್ವಿಪ್ಮೆಂಟ್ ಕೊಟ್ಟಿರ್ತಾನೆ. ಇದು ರೆಸಿಪಿ ಬುಕ್ ಕೊಟ್ಟಿರ್ತಾನೆ. ಇದು ಸಹ ಒಂದು ಓನರ್ ಯೂಸರ್ ಮ್ಯಾನಲ್. ಇದು ಡಿಫ್ರೆಂಟ್ ರೆಸಿಪಿಗಳು ಅವ್ನು ಕೊಟ್ಟಿರ್ತಾನೆ. ನೀವು ಅದನ್ನ ಫಾಲೋ ಮಾಡಬಹುದು. ನೀವು ಮೈಕ್ರೋ ಓವನ್ ಅಲ್ಲಿ ಸೋಲೋ ಮೈಕ್ರೋ ಓವನ್ಸ್ ಮತ್ತೆ ಕನ್ವೆನ್ಷನಲ್ ಗ್ರಿಲ್ಲು ಮೂರದು ಸಹ ಇದು ಡಿಫ್ರೆಂಟ್ ರೆಸಿಪಿಗಳನ್ನ ಕೊಟ್ಟಿರ್ತಾನೆ. ಟ್ರೈ ಮಾಡಬಹುದು ಇದನ್ನ. ಇನ್ನೊಂದು ರೆಸಿಪಿ ಮ್ಯಾನ್ಯುಯಲ್ ಕೊಟ್ಟಿದ್ದಾನೆ. ಜೊತೆಗೆ ಇದು ನೋಡಿ, ಇದು ತಂದೂರಿಸ್ಗಳು ಮಾಡೋದಕ್ಕೇನೆ ಇದು ಸ್ಪೆಷಲ್ ಒಂದು ರೆಸಿಪಿ ಮ್ಯಾನ್ಯುಯಲ್. ಒಟ್ಟು ನಮ್ಗೆ ಒಂದು 2 3 ರೆಸಿಪಿ ಮ್ಯಾನ್ಯುಯಲ್ ಕೊಟ್ಟಿರ್ತಾನೆ. ಡಿಫ್ರೆಂಟ್ ಐಟಮ್ಸ್ ಗಳನ್ನ ನಾವು ಇದರಲ್ಲಿ ಮಾಡ್ಬೋದು. ಮತ್ತೆ
ಈ ಒಂದು ಮೈಕ್ರೋ ಓವನ್ ಅಲ್ಲಿ ಕೆಲವು ಪ್ರೀ ಪ್ರೋಗ್ರಾಮ್ಡ್ ಇರ್ತವೆ. ನಾವು ಅದನ್ನ ಇಲ್ಲಿ ಫಾಲೋ ಮಾಡ್ತು ಅಂತಂದ್ರೆ ನಾವು ಆರಾಮಾಗಿ ಮಾಡ್ಬೋದು. ಫೈನಲಿ ನಮ್ಮ ಓವನ್ ಓಪನ್ ಆಯ್ತು. ಒಳಗಡೆ ಇನ್ನೇನು ಇಲ್ಲಿ ಕೊಡ್ಲಿಲ್ಲ ಏನು. ಫ್ರೆಂಡ್ಸ್ ನೋಡಿ, ಇದು LG ಆಲ್ ಇನ್ ಒನ್ 32 ಲೀಟರ್ ಕೆಪಾಸಿಟಿ 2400 ವ್ಯಾಟ್ಸ್ ಮೈಕ್ರೋ ಓವನ್ MJEN 326PK ಅಂತ ಅಂದ್ಬಿಟ್ಟಿದ್ರು ಮಾಡೆಲ್ ನಂಬರು. ಫ್ರೆಂಡ್ಸ್, ಎಲ್ಲರೂ ಒಂದು ಮಿಸ್ಟೇಕ್ ಮಾಡ್ತಾರೆ. ಏನಂತ ಅಂದರೆ, ಈಗ ಈ ಥರ ಹೈ ವ್ಯಾಟೇಜ್ ಕೆಪಾಸಿಟಿ ಎನಿ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಇರಲಿ, ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರಲಿ, ಈ ಥರದ್ದೆಲ್ಲ ನಾವು ರನ್ ಮಾಡಬೇಕಂತಾನೆ ನಮಗೆ AH ಲೈನೇ ಬೇಕು. ಅಲ್ಲೆಲ್ಲ ನಮಗೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಇದ್ದಾಗ ಕರೆಂಟು ಒಂದು ಕನ್ಸಂಪ್ಷನು ಜಾಸ್ತಿ ಇರುತ್ತೆ, ಆಂಪಿಯರ್ ಜಾಸ್ತಿ ಇರುತ್ತೆ. ಇದನ್ನೇನಾದರೂ ಇವಾಗ ಇಲ್ಲಿ ನೋಡಿ, ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ ಪ್ಲಗ್ಗಳು ನಾರ್ಮಲ್ಲು ಒಂದು ಸ್ವಿಚ್ಗೆ ಆಗೋದೇ ಇಲ್ಲ. ಅದಕ್ಕೆ ಅವ್ರು ಏನು ಮಾಡಿ, ಹೈ ಕೆಪಾಸಿಟಿದು ನೀವು ಏನು ಸಾಕೆಟ್ಗಳು ಹಾಕಿರ್ತೀರಾ ಆ ಸಾಕೆಟ್ಗಳಿಗೆ ಹಾಕಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, ಓಕೆ ಇದು ನಮ್ಮದು ಸಾಕೆಟ್ ತುಂಬ ಚಿಕ್ಕದಿದೆ, ರನ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ತೊಗೊಂಡ್ಬಿಟ್ಟು ಎಕ್ಸ್ಟೆನ್ಷನ್ ಬಾಕ್ಸ್ ಕೊಟ್ಬಿಟ್ಟು ಅಲ್ಲಿ ನಮಗೆ ನಾರ್ಮಲ್ ಒಂದು ಲೈನ್ಗೆ ತೊಗೊಂಡಿರ್ತಾರೆ. ಬಟ್ ಇದು AH ಲೈನಲ್ಲೇ ರನ್ ಆಗಬೇಕು. ಇದು ಯಾವಾಗಲೂ ಒಂದು ನಾವು ತುಂಬ ಎಚ್ಚರಿಕೆಯಿಂದ ನೋಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಫುಲ್ಲು ಹೈ ಒಂದು ಪವರ್ ಕನ್ಸಂಪ್ಷನ್ ಆಗಿ ನಮ್ಮ ಸರ್ಕ್ಯೂಟು ಒಂದು ಬ್ರೇಕ್ ಆಗುತ್ತೆ. ಅದಕ್ಕೆ ಏನು ಮಾಡೋದು, ಫಸ್ಟ್ ಇದಕ್ಕೆ ನಾವು AH ಲೈನೇ ಯೂಸ್ ಮಾಡಬೇಕು. ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಒಂದು ಫೇಸು, ಒಂದು ನ್ಯೂಟ್ರಲು, ಒಂದು ಅರ್ಥಿಂಗ್ ಇರುತ್ತೆ. ಅರ್ಥಿಂಗ್ ಇರೋ ಲೈನೇ ಯೂಸ್ ಮಾಡಬೇಕು. ಬಿಕಾಸ್ ಇಲ್ಲಿ ಇದೆಲ್ಲ ಮೆಟಲ್ಸ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಟಚ್ ಮಾಡ್ತೀವಿ. ಏನಾದ್ರು ಲೀಕೇಜ್ ಕರೆಂಟ್ ಇತ್ತು ಅಂದರೆ ನಮ್ಗೆ ಅರ್ಥಿಂಗ್ ಇಲ್ಲ ಅಂತಂದರೆ ಶಾಕಿಂಗ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಆಲ್ವೇಸ್ ನಾವು ಯಾವಾಗಲೂ ಒಂದು ಅರ್ಥಿಂಗ್ ಇರೋ ಒಂದು ಸಾಕೆಟ್ಸ್ಗಳನ್ನ ಯೂಸ್ ಮಾಡಬೇಕು. ಇದು ಮೇನ್ ಎರಡು ನಾವು ಯಾವಾಗಲೂ ತುಂಬ ಎಚ್ಚರಿಕೆಯಿಂದ ನೋಡಬೇಕಾಗಿರೋದು. ಬನ್ನಿ ಇದರಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ಒಳಗಡೆ ಓಪನ್ ಮಾಡಿ ನೋಡೋಣ. ಇದು ಜಸ್ಟ್ ಈ ಥರ ಓಪನ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ಒಳಗಡೆ ಒಂದಷ್ಟು ಐಟಮ್ಸ್ಗಳನ್ನ ಕೊಟ್ಟಿರ್ತಾನೆ. ಇದು ಬಂದು ರ್ಯಾಕ್. ಇದು 2 ರ್ಯಾಕ್ಗಳು ಕೊಟ್ಟಿರ್ತಾನೆ ನೋಡಿ. ಒಂದು ಲೋ ಲೆವೆಲ್ ರ್ಯಾಕ್, ಇನ್ನೊಂದು ಹೈ ಲೆವೆಲ್ ರ್ಯಾಕ್. ಇದನ್ನೆಲ್ಲ ನಾವು ಎಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ಈಗ ನಾವು ಆವಾಗಲೇ ಹೇಳಿದ್ನಲ್ಲ, ಕನ್ವೆನ್ಷನಲ್ ಮೈಕ್ರೋ ಓವನ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪಿಜ್ಜಾ ಮಾಡಬೇಕು, ಕೇಕ್ ಮಾಡಬೇಕು, ಆ ಥರ ಟೈಮಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಲೋ ಲೆವೆಲ್ ರ್ಯಾಕ್ನ ಯೂಸ್ ಮಾಡಬೇಕಾಗತ್ತೆ. ಇದು ನೆಕ್ಸ್ಟ್ ಹೈ ಲೆವೆಲ್ ರ್ಯಾಕ್ ಕೊಡ್ತಾನೆ. ಈ ಒಂದು ಹೈ ಲೆವೆಲ್ ರ್ಯಾಕ್ ಎಲ್ಲಿ ಯೂಸ್ ಮಾಡಬೇಕಂದ್ರೆ, ಗ್ರಿಲ್ ಅಂತ ಹೇಳಿದ್ನಲ್ಲ ಆವಾಗಲೇ, ಗ್ರಿಲ್ ಐಟಮ್ಸ್ ಏನಾರು ಮಾಡಬೇಕಂದ್ರೆ, ಯಾಕೆಂದರೆ ಆ ಒಂದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಟಾಪಲ್ಲಿ ಬಂದು ಆ ಒಂದು ಹೀಟಿಂಗ್ ಎಲಿಮೆಂಟ್ ಇರುತ್ತಲ್ಲ, ಅದಿಲ್ಲಿ ಟಾಪಲ್ಲಿ ಇರುತ್ತೆ. ಇದಕ್ಕೆ ಒಂದು ಚಾರ್ಕೋಲ್ ಹೀಟಿಂಗ್ ಎಲಿಮೆಂಟು. ಇಲ್ಲಿಂದ ನಮಗೆ ಬಾರ್ಬಿಕ್ಯೂ ನೀಟಾಗಿ ನಮಗೆ ಅದು ಹೀಟ್ ಆಗಬೇಕು ಅಂತಂದರೆ, ಅದು ಕ್ರಿಸ್ಪಿ ಥರ ಬರಬೇಕು ಅಂತ ನಾವು ಆಲ್ಮೋಸ್ಟು ಹೈ ಲೆವೆಲ್ ರ್ಯಾಕಲ್ಲೇ ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಮೈಕ್ರೋ ಓವನ್ ಯೂಸ್ ಮಾಡಬೇಕಾದಾಗ ಮೈಕ್ರೋ ಓವನ್ ಕಂಫರ್ಟಬಲ್ ಏನು ಒಂದು ವೆಜಲ್ಸ್ ಇರ್ತವೆ ಅದನ್ನೇ ಯೂಸ್ ಮಾಡಬೇಕು. ಇವಾಗ ಪ್ಲಾಸ್ಟಿಕ್ ಇರ್ಬೋದು, ಗ್ಲಾಸ್ ಇರ್ಬೋದು, ಸ್ಟೀಲ್ ಇರ್ಬೋದು, ಏನೇ ಆದರೂ ಅಷ್ಟೇ ಮೈಕ್ರೋ ಓವನ್ ಕಂಫರ್ಟಬಲ್ಗೆ ಇದ್ದವನ್ನೇ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಯೂಸ್ ಮಾಡಬಾರ್ದು. ಅಲ್ಲಿ ಆ್ಯಕ್ಚುಲಿ ಒಂದು ನೀವು ಯಾವುದೇ ಒಂದು ವಸ್ತುಗಳಿತ್ತು ಅಂತ ಅದ್ರ ಮೇಲೆ ಗ್ಲಾಸೇ ಆಗಲಿ ಅಥವಾ ಒಂದು ಸೆರಾಮಿಕ್ಸ್ ಆಗಲಿ ಆರ್ ಪ್ಲಾಸ್ಟಿಕ್ ಆಗಲಿ, ಎಲ್ಲದ್ರ ಮೇಲೂ ಅದೇನಾದ್ರು ಆ ಒಂದು ವೆಸಲ್ಸೇ ಆಗಲಿ, ಆ ಲೋಟಗಳೇ ಆಗಲಿ, ಬೌಲ್ಸ್ಗಳೇ ಆಗಲಿ ಮೈಕ್ರೋವನ್ ಕಂಫರ್ಟಬಿಲಿಟಿ ಇತ್ತು ಅಂತಂದರೆ ಅಲ್ಲಿ ಬರ್ದಿರ್ತಾನೆ ಅವನು ಮೈಕ್ರೋವೇವ್ ಕಂಫರ್ಟಬಿಲಿಟಿ ಅಂತ ಬರ್ದಿರ್ತಾನೆ. ಇಲ್ಲ ಅಂತಂದರೆ ಒಂದು ಲೋಗೋ ಇರುತ್ತೆ, ಹಿಂಗೆ ವೇವ್ಸ್ ಥರ ಇದ್ಬಿಟ್ಟು ಒಂದು ಲೋಗೋ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಬೇರೆ ಒಂದು ಆ ಥರ ಕಂಫರ್ಟಬಿಲಿಟಿ ಇಲ್ಲದಿರೋ ಒಂದು ವಸ್ತುಗಳನ್ನ ಅಂದರೆ ವೆಸಲ್ಸ್ಗಳನ್ನ ಮೈಕ್ರೋವನ್ಸ್ಗೆ ಯೂಸ್ ಮಾಡಬಾರ್ದು. ಇದು ಬಂದ್ಬಿಟ್ಟು ನೋಡಿ, ಇದು ಗ್ರಿಲ್ ಮಾಡೋದಕ್ಕೆ. ಇದು ಇವು ನೋಡಿ, ಇಲ್ಲಿ ಕೊಟ್ಟಿರ್ತಾನೆ ಇವನು ಈ ಥರ, ಇಲ್ಲಿ ಲಾಕ್ ಮಾಡೋದಕ್ಕೆ ಇಲ್ಲೊಂದು ಈ ಥರ ಹಿಂಗೆ ಕೊಟ್ಟಿರ್ತಾನೆ. ಇಲ್ಲಿ ಇದನ್ನು ಲಾಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಗ್ರಿಲ್ಲಿಂಗ್ಸ್ ಎಲ್ಲ ಇಲ್ಲಿ ರನ್ ಆಗುತ್ತೆ. ಇದು ಸಹ ಗ್ರಿಲ್ಗೆ ಯೂಸ್ ಮಾಡೋದು. ಎರಡೂ ಸಹ ಇಲ್ಲಿ ನೋಡಿ, ಇದು ಏನಕ್ಕೆ ಅಂತಂದರೆ, ಇವಾಗ ನಾವು ಇಲ್ಲೆಲ್ಲ ನಾವು ಈಗ ಪನ್ನೀರು ಅದೆಲ್ಲ ಹಾಕಿ ಇಲ್ಲಿ ನಾವು ಗ್ರಿಲ್ ಮಾಡಿರ್ತೀವಿ ಅಂತ ತಿಳ್ಕೊಂಡು, ಇದು ಹೀಟ್ ಇರುತ್ತೆ, ಅದನ್ನು ನಾವು ಡೈರೆಕ್ಟಾಗಿ ಹಿಂಗೆ ಕೈಯಲ್ಲಿ ಎತ್ತಕ್ಕಾಗಲ್ಲ ಅಂತ ಅನ್ನೋದಕ್ಕೆ ಈ ಥರ ಕೊಟ್ಟಿರ್ತಾನೆ. ಇಲ್ಲಿ ನೋಡಿ, ಈ ಥರ ಹೀಗೆ ಎತ್ಕೊಳ್ಬೇಕಾಗುತ್ತೆ ಈ ಥರ. ಇದು ಹ್ಯಾಂಡಲ್, ಇದು
ಇಲ್ಲಿ ಕೊಟ್ಟಿದ್ದಾನೆ ಫಾರ್ ಮಿಲ್ಕ್ ಓನ್ಲಿ, ಫಾರ್ ಮೈಕ್ರೋ ಓನ್ ಓನ್ಲಿ, ಇದು ನೋಡಿದ್ದಾನೆ. ಈ ತರ ನೋಡಿ, ಇವಾಗ ಇವ್ನು ಮೈಕ್ರೋ ಓನ್ ಓನ್ಲಿ ಅಂತ ಕೊಟ್ಟಿದ್ದಾಗ ಇದು ಮೈಕ್ರೋ ಓನ್ಗೆ ಯೂಸ್ ಮಾಡಬೇಕು. ಇದನ್ನೇನಾದ್ರೂ ನಾವು ಕನ್ವೆನ್ಷನಲ್ ಅಥವಾ ಗ್ರಿಲ್ಗೆ ಏನಾದ್ರು ಯೂಸ್ ಮಾಡಿದ್ರೆ ಇದು ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಒಂದು ತವಾ ಕೊಟ್ಟಿದ್ದಾನೆ. ಈ ತವಾ ಬಂದ್ಬಿಟ್ಟು ಆಲ್ ಇನ್ ಒನ್ ತವಾ ಅಂತ ಇದ್ರ ಹೆಸರು. ಇದನ್ನ ಗ್ರಿಲ್ಗೂ ಯೂಸ್ ಮಾಡ್ಬೋದು, ಕನ್ವೆನ್ಷನಲ್ಗೂ ಯೂಸ್ ಮಾಡ್ಬೋದು, ಜೊತೆಗೆ ಮೈಕ್ರೋ ಓವನ್ಗೂ ಸಹ ಇದನ್ನ ಯೂಸ್ ಮಾಡೋದು. ಅದಕ್ಕೆ ಇದನ್ನ ಆಲ್ ಇನ್ ಒನ್ ತವಾ ಅಂತೀವಿ. ಇದ್ರಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪನ್ನೀರ್ ಟಿಕ್ಕಾ ಬೇಕಾದ್ರೂ ಇದರಲ್ಲಿ ಇಡ್ಬೋದು, ಅಥವಾ ಕೇಕ್ ಅಂತ ಅಂದ್ರೆ ಕೇಕ್ ಮೋಲ್ಡ್ ಬೇಕಾಗುತ್ತೆ. ಈಗ ಪಿಜ್ಜಾ ಆಗಲಿ, ಪಿಜ್ಜಾ ಮಾಡ್ಬೇಕಂದ್ರೂ ಇದ್ರ ಮೇಲೆ ಡೈರೆಕ್ಟಾಗೆ ಪಿಜ್ಜಾ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಬೇಕರಿ ಐಟಮ್ಸ್ ಇರುತ್ತೆ, ಬಿಸ್ಕೆಟ್ಸ್ ಮಾಡ್ಬೇಕಂತ ತಿಳ್ಕೊಳ್ಳಿ, ಬಿಸ್ಕೆಟ್ ಸಹ ಇದ್ರ ಮೇಲೆ ಡೈರೆಕ್ಟ್ ಆಗಿ ನಾವು ಇಡ್ಬೋದು. ಬನ್ನಿ ಇದು ಯಾವ ತರ ಯೂಸ್ ಮಾಡೋದು ಒಂದೊಂದು ಅಸೆಂಬ್ಲಿ ಇಟ್ಟು ಅಂತ ಹೇಳ್ತೀನಿ ನಾನೀಗ. ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ, ಈ ಒಂದು ರೋಲಿಂಗ್ ಏನು ಎಕ್ವಿಪ್ಮೆಂಟ್ ಇರುತ್ತೆ, ಈ ರೋಲಿಂಗ್ ಎಕ್ವಿಪ್ಮೆಂಟ್ ನ ಈ ತರ ಹಿಂಗೆ ಇಡಬೇಕಾಗುತ್ತೆ. ಆಮೇಲೆ ಏನ್ ಮಾಡಬೇಕು, ಈ ಗ್ಲಾಸ್ ರೊಟೇಟ್ ಟೇಬಲ್ ಇದೆಯಲ್ಲ, ಈ ಗ್ಲಾಸ್ ರೊಟೇಟ್ ಟೇಬಲ್ ಇರಬೇಕು. ಮತ್ತೆ ಇದ್ರ ಮೇಲೆ ನಾವು ಏನೇ ಆಗಲಿ ಬಿಸಿ ಮಾಡ್ಕೊಳ್ಳೋದೇ ಆಗಲಿ, ಅದನ್ನ ಕೆಲವು ಐಟಮ್ಸ್ಗಳು ಮಾತ್ರ ಇದರಲ್ಲಿ ಬಿಸಿ ಮಾಡ್ಕೋಬಹುದು ಡೈರೆಕ್ಟಾಗಿ ಏನಾದರೂ ಇತ್ತು ಅಂತ ಅಂದರೆ. ಬಟ್ ಯಾವ್ದಾದ್ರು ಒಂದು ಬೌಲು ಅಥವಾ ಪ್ಲೇಟ್ ಯೂಸ್ ಮಾಡಿದ್ರೆ ಬೆಸ್ಟ್. ಇದನ್ನ ಈ ಥರ ಆ ಸ್ಲಾಟ್ಗೆ ಅದು ಹೋಗಿ ಕರೆಕ್ಟಾಗಿ ಕುತ್ಕೊಳ್ಬೇಕು, ಈ ಥರ ಯೂಸ್ ಮಾಡಬೇಕು. ಇದ್ರ ಮೇಲೆ ನಾವೇನು ಮಾಡಬೇಕು, ಇವಾಗ ನೋಡಿ ಫಾರ್ ಎಕ್ಸಾಂಪಲು ನಾನು ಹೇಳೋದಲ್ಲ ಅವಾಗಲೇ ಕೇಕ್ ಮಾಡೋದೇ ಆಗಲಿ ಬಿಸ್ಕೆಟ್ಸ್ ಮಾಡೋದೇ ಆಗಲಿ ಮಾಡೋದಿತ್ತು ಅಂದರೆ ಈ ಲೋ ಲೆವೆಲ್ ರ್ಯಾಕ್ ಇಟ್ಬಿಟ್ಟು ಈ ಥರ ಆಲ್ ಇನ್ ಒನ್ ತವಾ ಇಟ್ಬಿಟ್ಟು ಈ ಥರ ಹಿಂಗೆ ಕ್ಲೋಸ್ ಮಾಡಿ ನಾವು ಯೂಸ್ ಮಾಡಬೇಕು. ಅಥವಾ ನಾವು ಈಗ ಗ್ರಿಲ್ ಮಾಡ್ಬೇಕಂತ ತಿಳ್ಕೊಳ್ಳಿ, ಗ್ರಿಲ್ ಮಾಡಬೇಕಾದಾಗೆಲ್ಲ ಹೈ ಲೆವೆಲ್ ಒಂದು ರ್ಯಾಕ್ ಇಟ್ಬಿಟ್ಟು ಏನು ಮಾಡಬೇಕು, ಈ ಒಂದು ಆಲ್ ಇನ್ ಒನ್ ತವಾನಾರ ಯೂಸ್ ಮಾಡ್ಬೋದು, ಅಥವಾ ಸ್ಟಿಕ್ಗಳು ಬರುತ್ತೆ ಆ ಒಂದು ಸ್ಟಿಕ್ಗಳಾದರೂ ಸಹ ಯೂಸ್ ಮಾಡ್ಬೋದು. ಈ ಥರ ನೋಡಿ, ಈ ಥರ ಇಟ್ಬಿಟ್ಟು ಈಗ ಕ್ಲೋಸ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಯಾವಾಗಲೂ ನಾವು ಎಚ್ಚರಿಕೆಯಿರಬೇಕು, ಇಲ್ಲಿ ಏನೇ ಸಹ ಒಂದು ಲೈಕ್ ಫುಡ್ ಎಲಿಮೆಂಟ್ಸ್ ಆಗಲಿ ಅಥವಾ ಯಾವುದೋ ಒಂದು ಬಟ್ಟೆ ಆಗಲಿ ಇದೇನಾರು ಇಲ್ಲೇನಾರು ಇತ್ತು ಅಂತ ಅಂದರೆ ಇದು ಕ್ಲೋಸ್ ಆಗಲ್ಲ. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ರೊಟೇಟ್ ಡಯಲ್ ಇದೆ, ಪ್ಲಸ್ ಇದೆಲ್ಲ ಟಚ್ ಸ್ಕ್ರೀನ್. ಇದು ಇಲ್ಲಿ ಒಂದು LED ಒಂದು ಸ್ಕ್ರೀನ್ ಇರುತ್ತೆ, ಇದು ಟಚ್ ಸ್ಕ್ರೀನು. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮದು ಡಿಫ್ರೆಂಟ್ ಇದೆಲ್ಲ ಆಟೋ ಮೆನ್ಯೂಸ್ಗಳಿರ್ತವೆ, ಆಟೋ ಒಂದು ಪ್ರೀ ಲೋಡೆಡ್ ಕುಕ್ಕಿಂಗ್ ಮೆನ್ಯೂಸ್ಗಳಿರ್ತವೆ. ಅದನ್ನು ಸಹ ಇಲ್ಲಿ ನಮಗೆ ಬುಕ್ ಕೊಟ್ಟಿದ್ದೆಲ್ಲ ಯೂಸರ್ ಮ್ಯಾನುವಲು, ಅದ್ರಲ್ಲಿ ನೋಡ್ಕೊಂಡು ಇಲ್ಲಿ ನಾವು ಚೂಸ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.